ಹಿಂದೂ, ಮುಸ್ಲಿಂ, ನಾವು ಅವರು ಅಂತ ಹೇಳಿ ಸಮಾಜವನ್ನ ವಿಭಜಿಸುವ ಮತಾಂಧ ರಾಜಕಾರಣದ ನಡೆಯೊಂದು ಪಲ್ಟಿ ಹೊಡೆದಿದೆ. ನಿಜವಾದ ಶ್ರದ್ಧಾಳುಗಳು, ದೇವಭಕ್ತರು ಮೌನವಾಗಿದ್ದಾಗ ಮಾತ್ರ ಈ ಮತಾಂಧರ ಆಟ ನಡೆಯುತ್ತೆ. ಇಲ್ಲದೇ ಇದ್ರೆ ಇವರು ಬಾಲ ಮಡಚ್ಕೊಂಡು ಜಾಗ ಖಾಲಿ ಮಾಡ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ದೇಶದಲ್ಲಿ ಅತ್ಯಂತ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದು ಮತಾಂಧರ ಇಂತಹ ಷಡ್ಯಂತ್ರವನ್ನ ವಿಫಲಗೊಳಿಸಿದೆ. ನಿಮ್ಮ ವಿಭಜನೆಯ ರಾಜಕೀಯ ನಿಮ್ಮಲ್ಲೇ ಇರ್ಲಿ, ನಮ್ಮ ಬಳಿ ತರಬೇಡಿ. ನಾವು ನಿಮ್ ಹಾಗೆ ಹಿಂದೂ ಮುಸ್ಲಿಂ ಅಂತ ತಾರತಮ್ಯ ಮಾಡುವುದಿಲ್ಲ ಅಂತ ಮುಲಾಜಿಲ್ಲದೆ ಹೇಳಿದೆ ಆ ಪ್ರತಿಷ್ಠಿತ ದೇವಾಲಯ. ಅಲ್ಲಿಗೆ ದೇವಸ್ಥಾನದ ಹೆಸರಲ್ಲಿ ಹಿಂದೂ ಮುಸ್ಲಿಂ ಅಂತ ದ್ವೇಷ ಹರಡೋಕೆ ಹೊರಟವರ ಅಜೆಂಡಾ ಸಂಪೂರ್ಣ ಫೇಲ್ ಆಗಿದೆ. ದೇವರಿಗೆ ಮುಸ್ಲಿಂ ನೇಕಾರರು ಸಿದ್ಧಪಡಿಸಿದ ಉಡುಪು ನಿಷೇಧಿಸುವ ಕರೆಯನ್ನ ಉತ್ತರ ಪ್ರದೇಶದ ಮಥುರಾದ ವೃಂದಾವನದಲ್ಲಿರುವ ಬಾಂಕೆ ಬಿಹಾರಿ ಮಂದಿರ ತಿರಸ್ಕರಿಸಿದೆ. ಶ್ರೀಕೃಷ್ಣನಿಗೆ ಮುಸ್ಲಿಂ ನೇಕಾರರು ತಯಾರಿಸಿದ ಉಡುಪುಗಳನ್ನು ನಿಷೇಧಿಸುವಂತೆ ಕೋರಿದ್ದ ಪ್ರಸ್ತಾವವನ್ನ ವೃಂದಾವನದ ಬಾಂಕೆ ಬಿಹಾರಿ ಮಂದಿರದ ಆಡಳಿತ ಸಮಿತಿಯವರು ತಿರಸ್ಕರಿಸಿದ್ದಾರೆ. ದೇವರ ಉಡುಪುಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಯಾವುದೇ ಬದಲಾವಣೆಗಳನ್ನ ಮಾಡಲಾಗಿಲ್ಲ ಅಂತ ಮಂದಿರದ ಆಡಳಿತ ಮಂಡಳಿ ಸ್ಪಷ್ಟಪಡಿಸಿದೆ. ಮಥುರಾದಲ್ಲಿ ಶಾಹಿ ಈದ್ಗಾ ಮಸೀದಿ ವಿವಾದದಲ್ಲಿ ಭಾಗಿಯಾಗಿರುವ ಶ್ರೀಕೃಷ್ಣ ಜನ್ಮಭೂಮಿ ಸಂಘರ್ಷ ನ್ಯಾಸ್ನ ಅಧ್ಯಕ್ಷ ದಿನೇಶ್ ಫಲಹರಿ ಮಂದಿರದ ಆಡಳಿತ ಮಂಡಳಿಗೆ ಅಹವಾಲು ಸಲ್ಲಿಸಿದ್ದು, ನಮ್ಮ ಧರ್ಮವನ್ನ ಅನುಸರಿಸದ ಯಾವುದೇ ಪಾಷಂಡಿ ತನ್ನ ಕೈಗಳಿಂದ ತಯಾರಿಸಿದ ಏನನ್ನಾದ್ರೂ ಠಾಕೂರ್ಜಿ ಅಂದ್ರೆ ಭಗವಾನ್ ಕೃಷ್ಣನಿಗೆ ಅರ್ಪಿಸಿದ್ರೆ ಅದನ್ನ ಸ್ವೀಕರಿಸಬಾರದು ಮತ್ತು ಹಾಗೆ ಮಾಡೋರು ಘೋರ ಪಾಪವನ್ನ ಮಾಡ್ತಿದ್ದಾರೆ ಅಂತ ಅದರಲ್ಲಿ ಹೇಳಲಾಗಿತ್ತು. ಬುಧವಾರ ಮಾಧ್ಯಮದ ಜೊತೆ ಮಾತನಾಡಿದ ಮಂದಿರದ ಆಡಳಿತ ಮಂಡಳಿಯ ಸದಸ್ಯ ಜ್ಞಾನೇಂದ್ರ ಕಿಶೋರ ಗೋಸ್ವಾಮಿ ಅವರು, ಮುಸ್ಲಿಂ ನೇಕಾರರು ತಯಾರಿಸುವ ಪೋಷಾಕುಗಳನ್ನು ಬಳಸುವುದನ್ನ ನಿಲ್ಲಿಸುವಂತೆ ಪ್ರಸ್ತಾಪ ಬಂದಿತ್ತು. ದೇವರಿಗೆ ಅರ್ಪಿಸಲಾಗುವ ಪೋಷಾಕುಗಳ ಶುದ್ಧತೆ ಮತ್ತು ಪಾವಿತ್ರ್ಯವನ್ನ ಖಚಿತಪಡಿಸಿಕೊಳ್ಳುವುದು ನಮ್ಮ ಪ್ರಮುಖ ಕಾಳಜಿಯಾಗಿದೆ. ಮುಸ್ಲಿಂ ಸಮುದಾಯದ ಸದಸ್ಯರು ದೇವರಲ್ಲಿ ನಂಬಿಕೆಯನ್ನ ಹೊಂದಿದ್ದರೆ ಅವರಿಂದ ಪೋಷಾಕುಗಳನ್ನು ಸ್ವೀಕರಿಸೋಕೆ ನಮಗೆ ಯಾವುದೇ ಆಕ್ಷೇಪವಿಲ್ಲ ಅಂತ ತಿಳಿಸಿದ್ದಾರೆ. ಕುಶಲಕರ್ಮಿಗಳನ್ನ ಅವರ ಧರ್ಮದ ಆಧಾರದಲ್ಲಿ ನೋಡಲಾಗದು. ದೇವರ ಅಲಂಕಾರಕ್ಕೆ ಪ್ರತಿದಿನಕ್ಕೂ ಹಲವಾರು ಉಡುಗೆಗಳನ್ನ ಬಳಸಲಾಗುತ್ತೆ. ವರ್ಷಕ್ಕೆ ಸಾವಿರಾರು ಉಡುಗೆಗಳು ಅಗತ್ಯವಿರುತ್ತೆ. ಮುಸ್ಲಿಂ ಸಮುದಾಯದ ಕುಶಲಕರ್ಮಿಗಳನ್ನ ಕೈಬಿಡೋದು ಕೇವಲ ಲಾಜಿಸ್ಟಿಕ್ ಸಮಸ್ಯೆಯಷ್ಟೇ ಅಲ್ಲ, ಇದು ಸಾಮಾಜಿಕ ಸವಾಲನ್ನು ಉಂಟು ಮಾಡಬಹುದು ಅಂತ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಜೊತೆ ಮಾತನಾಡ್ತಾ ಅವರು ಹೇಳಿದ್ದಾರೆ. ಈ ರೀತಿಯ ಬೇಡಿಕೆ ಒಪ್ಪಿಕೊಳ್ಳುವುದು ಅಸಾಧ್ಯ ಮತ್ತು ತಾರ್ಕಿಕವಲ್ಲ ಅಂತ ಹೇಳಿದ ಗೋಸ್ವಾಮಿ, ದೇವಾಲಯದಲ್ಲಿ ಯಾವುದೇ ಸಮುದಾಯಕ್ಕೆ ವಿರೋಧವಿಲ್ಲ ಅಂತ ಹೇಳಿದ್ದಾರೆ. ದೇವರಿಗೆ ಉಡುಗೆ ಅರ್ಪಿಸುವ ಭಕ್ತರು ಸ್ವತಃ ಶುದ್ಧತೆಯನ್ನ ಖಚಿತಪಡಿಸಿಕೊಂಡು ಅವುಗಳನ್ನು ತಯಾರಿಸುತ್ತಾರೆ ಅಂತ ಅವರು ಹೇಳಿದ್ದಾರೆ. ಗೋಸ್ವಾಮಿ ಅವರ ಪ್ರಕಾರ ವೃಂದಾವನದಲ್ಲಿ ಹೆಚ್ಚಿನ ಸುಂದರವಾದ ಕಿರೀಟಗಳು ಮತ್ತು ವಸ್ತ್ರಗಳನ್ನ ಮುಸ್ಲಿಂ ಕುಶಲಕರ್ಮಿಗಳು ತಯಾರಿಸುತ್ತಾರೆ. ಅದೇ ರೀತಿ ಕಾಶಿಯಲ್ಲಿ ಶಿವನಿಗೆ ವಿಶೇಷವಾದ ರುದ್ರಾಕ್ಷ ಮಾಲೆಗಳನ್ನ ಮುಸ್ಲಿಂ ಕುಟುಂಬಗಳು ತಯಾರಿಸುತ್ತವೆ. ವಿಶೇಷ ಸಂದರ್ಭಗಳಲ್ಲಿ ನಫಿರಿ ಎಂಬ ಪರಂಪರಾಗತ ವಾದ್ಯವನ್ನ ಮುಸ್ಲಿಂ ವಾದ್ಯಗಾರರು ನುಡಿಸುತ್ತಾರೆ. ಹಲವಾರು ಪ್ರಮುಖ ಭಜನೆ ಗಾಯಕರು ಮುಸ್ಲಿಂ ಸಮುದಾಯದವರಾಗಿದ್ದು ಅವರು ಭಕ್ತಿಯಿಂದ ಶ್ರೀಕೃಷ್ಣನ ಸೇವೆ ಮಾಡ್ತಿದ್ದಾರೆ ಅಂತ ದಿ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ವರದಿ ಉಲ್ಲೇಖಿಸಿದೆ. ಪ್ರಸ್ತಾವಗಳನ್ನು ಸಲ್ಲಿಸೋಕೆ ಯಾರು ಬೇಕಾದರೂ ಸ್ವತಂತ್ರರಿದ್ದಾರೆ ಅಂತ ಅವರು ಹೇಳಿದ್ದಾರೆ. 164 ವರ್ಷಗಳಷ್ಟು ಹಳೆಯದಾದ ಬಾಂಕೆ ಬಿಹಾರಿ ಮಂದಿರಕ್ಕೆ ಪ್ರತಿದಿನ ವೈವಿಧ್ಯಮಯ ಹಿನ್ನೆಲೆಗಳ 30,000ದಿಂದ 40,000 ಭಕ್ತರು ಭೇಟಿ ನೀಡುತ್ತಿದ್ದು, ವಾರಾಂತ್ಯಗಳಲ್ಲಿ ಮತ್ತು ಉತ್ಸವಗಳ ಸಂದರ್ಭಗಳಲ್ಲಿ ಅವರ ಸಂಖ್ಯೆ 1 ಲಕ್ಷವನ್ನು ಮೀರುತ್ತೆ. ಈ ನಡುವೆ ನಗರ ದಂಡಾಧಿಕಾರಿ ರಾಕೇಶ್ ಕುಮಾರ್ ಅವರು ದಿನೇಶ್ ಫಲಹರಿ ಸಲ್ಲಿಸಿರುವ ಅಹವಾಲಿನ ಬಗ್ಗೆ ತನಗೆ ತಿಳಿದಿಲ್ಲ, ಆದರೆ ಈ ವಿಷಯವನ್ನ ಪರಿಶೀಲಿಸುತ್ತೇನೆ ಅಂತ ಸುದ್ದಿ ಸಂಸ್ಥೆಗೆ ತಿಳಿಸಿದ್ದಾರೆ. ಬಾಂಕೆ ಬಿಹಾರಿ ಮಂದಿರದ ನಿರ್ಧಾರ ಕೇವಲ ದೇವಾಲಯದ ಆಂತರಿಕ ನಿರ್ವಹಣಾ ನೀತಿ ಅಲ್ಲ, ಇದು ಮತಾಂಧತೆಯ ವಿರುದ್ಧದ ಸ್ಪಷ್ಟ ಸಂದೇಶವಾಗಿದೆ. ಇದು ದೇಶದಲ್ಲಿ ಮತಾಂಧತೆಯ ರಾಜಕಾರಣ ಮಾಡೋರಿಗೆ ಎಚ್ಚರಿಕೆಯಾಗಿದೆ. ದೇವಾಲಯದ ಆಡಳಿತ ಮಂಡಳಿ ತನ್ನ ನಿರ್ಧಾರದಲ್ಲಿ ವಿವೇಕ, ವಿವೇಚನೆ ಮತ್ತು ತರ್ಕವನ್ನು ಪ್ರದರ್ಶಿಸಿದೆ. ದೇವಾಲಯದ ಪರಂಪರೆ ಮತ್ತು ಶ್ರದ್ಧಾಳುಗಳ ಭಾವನೆಗಳನ್ನು ಗೌರವಿಸುವಂತೆ ವರ್ತಿಸಿದೆ. ಇದು ಭಕ್ತಿಯ ನಿಜವಾದ ಅರ್ಥವನ್ನ ತೋರಿಸೋದ್ರೊಂದಿಗೆ ಕೋಮುವಾದವನ್ನ ಹರಡೋರ ಹುನ್ನಾರ ಎಷ್ಟು ಅಸಹ್ಯ ಅನ್ನೋದನ್ನ ಬಯಲು ಮಾಡಿದೆ. ಈ ಘಟನೆಯಲ್ಲಿ ಹಿಂದೂ ಮತ್ತು ಮುಸ್ಲಿಂ ಸಮುದಾಯಗಳ ನಡುವೆ ದ್ವೇಷ ಹುಟ್ಟಾಕೋಕೆ ನಿರಂತರ ಪ್ರಯತ್ನ ನಡೆಸುವ ರಾಜಕೀಯ ಶಕ್ತಿಗಳಿಗೆ ಸೋಲಾಗಿದೆ. ಸೌಹಾರ್ದ ಸಹಬಾಳ್ವೆಯ ತತ್ವವನ್ನು ಉಳಿಸಿಕೊಂಡು ಮುಂದುವರಿಯೋಕೆ ತೀರ್ಮಾನಿಸಿರುವ ಮಂದಿರದ ನಿರ್ಧಾರ ದೇಶದ ಎಲ್ಲ ದೇವಾಲಯಗಳಿಗೆ ಮಾದರಿಯಾಗಿದೆ. ಇದು ದ್ವೇಷದ ರಾಜಕೀಯಕ್ಕೆ ನಿಜವಾದ ಶ್ರದ್ಧಾಳುಗಳು ನೀಡಿದ ತಕ್ಕ ಉತ್ತರ. ನಂಬಿಕೆಗಳನ್ನು ಅಸ್ತ್ರವಾಗಿ ಬಳಸಿ ಸಮಾಜದಲ್ಲಿ ವಿಭಜನೆಯ ವಿಷಬೀಜ ಬೀರೋರ ಷಡ್ಯಂತ್ರಗಳು ಯಾವಾಗಲೂ ಯಶಸ್ವಿಯಾಗೋದಿಲ್ಲ. ಬಾಂಕೆ ಬಿಹಾರಿ ಮಂದಿರ ರಾಜಕೀಯ ಪ್ರೇರಿತ ಮತಭೇದಗಳ ವಿರುದ್ಧ ನಿಂತು ದೇಶದಲ್ಲಿ ಸಹಜವಾಗಿ ಇರುವ ಸೌಹಾರ್ದತೆ ಮತ್ತು ಶ್ರದ್ಧೆಯ ಗೌರವವನ್ನು ಉಳಿಸಿದೆ. ಇಂತಹ ಉದಾಹರಣೆಗಳು ದೇಶದಲ್ಲಿ ಸಾಮರಸ್ಯವನ್ನ ಕಾಪಾಡೋಕೆ ಅಗತ್ಯ. ಧರ್ಮಗಳು ಶಾಂತಿ, ಸೌಹಾರ್ದತೆ, ಪರಸ್ಪರ ಸಹಕಾರದ ಸಂದೇಶ ನೀಡಬೇಕು. ಮತಾಂಧತೆ ಮತ್ತು ರಾಜಕೀಯ ಲಾಭಕ್ಕಾಗಿ ನಡೆಯುವ ಕೋಮು ರಾಜಕಾರಣ
ಶ್ರದ್ಧಾಳುಗಳ ನೈಜ ಭಾವನೆಗಳ ಮುಂದೆ ಯಾವತ್ತೂ ಸೋಲ್ಲೇಬೇಕು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.